ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರ ಎಲ್ಲರೂ? ತುಂಬ ದಿನ ಆದ ನಂತರ ನಾನೊಂದು ವ್ಲಾಗ್ ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡಿದ್ದೀನಿ. ಸೊ ಇವತ್ತೀಗ ಬೆಳಿಗ್ಗೆ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ. ನಮ್ಮದು ನೊವೆನ ಸ್ಟಾರ್ಟ್ ಆಗಿದೆ. ನೊವೆನ ಅಂದರೆ ನಮ್ಮದು ನಾಡ್ದು ಸೆಪ್ಟೆಂಬರ್ 8ಗೆ ಮದರ್ ಮೇರಿ ಅವರ ಹಬ್ಬ. ಸೊ ಅದಕ್ಕಿಂತ ಮುಂಚೆ ಪ್ರೇಯರ್ಸ್ ಇರುತ್ತೆ ಎವ್ರಿ ಡೇ. ಹಾಗೆ ನಿಮಗೆ ತೋರಿಸ್ತೀನಿ, ಆದಷ್ಟು ನಾನು ಕ್ಲಿಪ್ಸ್ ತೆಗಿತೇನೆ, ವೀಡಿಯೋಸ್ ತೆಗಿತೇನೆ. ಸೊ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ನೋಡುವ. Lavisa, good morning. Have a nice day. ಪೂಜೆ ಆದ ನಂತರ ನಾವು ಹೀಗೆ ಮದರ್ ಮೇರಿಗೆ ಹೂವನ್ನು ಅರ್ಪಣೆ ಮಾಡ್ತೇವೆ. ಅದಾದ ನಂತರ ಪೂಜೆಗೆ ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ಲೈಕ್ ಇದು ಸ್ಪಾನ್ಸರ್ ಮಾಡಿರ್ತಾರೆ ಯಾರಾದರೂ. ಸೊ ಹೀಗೆ ಸ್ಪಾನ್ಸರ್ ಮಾಡಿದಂಥ ಸ್ವೀಟನ್ನು ಶೇರ್ ಮಾಡ್ತಾರೆ ಎಲ್ಲರೂ. ಅದಾದ ನಂತರ ನಾನು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಆಗಿ ಅದಾದ ನಂತರ ನಮ್ಮ ಮನೆಗೆ ಬಂದೆ. ಸ್ವಲ್ಪ ಸಾರಿ ಪ್ಲೀಟಿಂಗ್ ಎಲ್ಲ ಇತ್ತು, ಹಾಗೆ ಸ್ವಲ್ಪ ಕೆಲಸ ಕೂಡ ಇತ್ತು. ಬಂದ ತಕ್ಷಣ ನೋಡ್ಬೇಕಾದ್ರೆ ಮಮ್ಮಿ ಚಟ್ನಿ ಎಲ್ಲ ಮಾಡ್ತಾಯಿದ್ರು ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಅಂತ ಹೇಳಿ. ಅಣ್ಣ ಕೆಲಸ ಮಾಡ್ತಾಯಿದ್ದ. ಅಣ್ಣ ಬೆಂಗಳೂರಿಂದ ಬಂದಿದ್ದ. ಅಣ್ಣ ಮತ್ತು ಅತ್ತಿಗೆ ಕೂಡ ಬಂದಿದ್ದರು. ಅವರು ಕೂಡ ಇಬ್ಬರು ಕೆಲಸ ಮಾಡ್ತಾಯಿದ್ರು, ಕೆಲಸದಲ್ಲೇ ಬ್ಯುಸಿಯಾಗಿದ್ದರು. ಅದಾದ ನಂತರ ನಾನು ಸಾರಿ ಪ್ಲೀಟಿಂಗ್ ಬಂದಿತ್ತು, ಒಂದು ಇದು ಫಂಕ್ಷನಿಗೆ ಅಂತ 2 ಸಾರಿ ಬಂದಿತ್ತು. ಒಂದು ಫಂಕ್ಷನಿಗೆ, ಇನ್ನೊಂದು ಹಬ್ಬಕ್ಕೆ ಅಂತ. ನಾನು ಹೇಳಿದ್ನಲ್ವಾ ಸೆಪ್ಟೆಂಬರ್ 8ಗೆ ಹಬ್ಬ, ಅದು ಒಂದು ಸಾರಿ ಪ್ಲೀಟಿಂಗ್ ಬಂದಿತ್ತು. ನನ್ನ ಫ್ರೆಂಡ್ ಇದು. ನೀವು ಬೇಕಾದರೆ ಚೆಕ್ ಮಾಡ್ಬೋದು ನನ್ನ ಇನ್ಸ್ಟಾ ಪೇಜ್, ಫೋಟೋಸ್ ಅಥವಾ ವೀಡಿಯೋಸಿಗೆ. ಇಷ್ಟ ಆದರೆ ಫಾಲೋ ಮಾಡಿ. ಸೊ ಈಗ ಫೈನಲಿ ನಂದು ಪ್ಲೀಟಿಂಗ್ ಮಾಡಿ ಆಯಿತು. ನನಗೊಂದು ಕ್ಲೈಂಟಿಂದ ಬಂದಿತ್ತು, ಲೈಕ್ 10 ಪ್ಲೀಟ್ಸ್ ಮಾಡ್ಬೋದಾ ಅಂತ ಹೇಳಿಕೊಂಡು. ತುಂಬ ಹೆವಿ ಸಾರಿ, ಬ್ರೈಡಲ್ ಸಾರಿ, ಅದು ತುಂಬ ಕಷ್ಟ ಆಯಿತು. ಆಲ್ಮೋಸ್ಟ್ 2 hours ತೊಗೊಂಡೆ ಒಂದು ಸಾರಿ ಮಾಡಲಿಕ್ಕೆ. ಆ್ಯಂಡ್ ನೆಕ್ಸ್ಟ್ ಅಮ್ಮಂದು ಅತ್ತಿಗೆದೆಲ್ಲ ಇತ್ತು ಹಬ್ಬಕ್ಕೆ ಅಂತ ಮಾಡಲಿಕ್ಕೆ. ಸೊ ಆಯಿತು, ಎಲ್ಲ ಸಾರಿ ಪ್ಲೀಟಿಂಗ್ ಮಾಡಿ. ನಿಮಗೆ ಯಾರಾದರೂ ಸಾರಿ ಪ್ಲೀಟಿಂಗ್ ಮಾಡಬೇಕಾದ್ರೆ ಜನರಲಿ ನಾನು ಮಾಡೋದು ಯಾವಾಗ ಅಂದರೆ, ಲೈಕ್ ಸಜೆಸ್ಟ್ ಮಾಡೋದು, ನೀವೀಗ ಎಂಗೇಜ್ಮೆಂಟ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಬೇಗನೆ ಹೊರಡಬೇಕು ಅಂತ ಆದರೆ, ಇಲ್ಲಾಂದರೆ ಯಾರಿಗೆ ನೆರಿಗೆ ತೆಗಿಲಿಕ್ಕೆ ಬರೋದಿಲ್ಲ, ಸೆಂಟರ್ ಪ್ಲೇಟ್ಸ್ ತೆಗಿಲಿಕ್ಕೆ ಬರೋದಿಲ್ಲ, ಯಾರಿಗೆ ನೆರಿಗೆ ಸ್ವಲ್ಪ ಜಾಸ್ತಿ ಬೇಕು, ಇಲ್ಲಿ ಚೆಸ್ಟ್ ಪ್ಲೇಟ್ಸ್ ಎಲ್ಲ ಅಂಥವರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಸಾರಿ ಪ್ಲೀಟಿಂಗ್ ಮೊದಲೇ ಮಾಡಿ ಕೊಡ್ತೀನಿ. ಸೊ ನಾಳೆ ಫಂಕ್ಷನ್ ಆದರೆ ಇವತ್ತು ಮಾಡಿ ಕೊಡ್ತೇನೆ. ನೆಕ್ಸ್ಟ್ ನೀವು ನಾಳೆ ಆರಾಮ್ಸೆ ಉಳ್ಕೊಂಡು ಹೋಗ್ಬೋದು. ನೀವಾಗಿ 2 ನಿಮಿಷದಲ್ಲಿ 3 ನಿಮಿಷದಲ್ಲೇ ನೋಡಿ ಹಾಕಿ ಹೋಗ್ಬೋದು. ನಾನು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನನ್ನ ಇನ್ಸ್ಟಾ ಪೇಜ್ ನೋಡ್ಬೋದು ನೀವು. ತುಂಬ ಜನ ರಿವ್ಯೂಸ್ ಕೊಡ್ತಾ ಇರ್ತಾರೆ, ಆಮೇಲೆ ಹೇಳ್ತಾರೆ ಹೇಗಾಗಿದೆ ಅಂತೆಲ್ಲ. ನೀವು ಅದನ್ನು ನೋಡಿ ಒಂದು ವೇಳೆ ಇಷ್ಟ ಆದರೆ ಸರ್ವಿಸ್ ತಗೋಬೋದು ಅಷ್ಟೇ. ಈಗ ಊಟ ಮಾಡಬೇಕು. ಬನ್ನಿ ಏನು ಅಮ್ಮ ಮಾಡಿದ್ದಾರೆ ಅಂತ ನೋಡುವ. ಕಾಲೆ ಗುರುಂಕು ಖುಷಿ ಪಡೋ ಫಿಶಿಗೆ होईगे तू ते काले घरचे ते क्लीन करते इस कलर है जो कलर आज का लगना इस कलर कलर डे विश केला टीचर्स डे तुम्ही खाले स्वच्छ अंग बसून अरे तो पूरा मस्त मेल आहे तुम्ही कशी म्हणून पळून जेनगा अरे डेरी आहे सांगून दे कशी डेरी मेलले ईमेल आले ई डेट तू उद्याची ना गाण्याचा एवढं जित्त ये बघ कितले आता 3 अंते त्यांचं सेम फिश ते काढले ना 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 पळत दोनता नाही मेला उसा मेला हां ते मेला
Camela. गेले 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 पाप Vale. बरं गेले पैर पडले एक मिनिट. आता तू म्हणले ना पिशी मेला नाही पडलं कशा मला देऊन तर Best acting. एक मिनिट. एक मिनिट. ते सगळं पडलंय आणि म्हणले मेला मेला अरे अरे काढ Acting. ते उदा चेंज करते हां दे पुरो आणि पुरो गेले साडी आणि easy way असं. कसे फुल सब्जेक्ट एक पतिकली. त्याच्या भितर असले मासली मस्ती समाता. होय गे दोन सब्जेक्ट. पुरा ಗೊತ್ತಾಗಲ್ಲ पुरा एक गणित आपण उद्या बेले. मग इवन बिग शिरो आहे खाली क्लीन करचे. नाही गाली. हे फुल लीव्स खान गाली. दिशू गया दिशू किंग गेला असं हेअर कट करून गेला. हा तुझे हेअर कट झालंय माझे हेअर कट. हा दिशू प्लीज आमचे एक पतिचे. होय गे तू पुरा बेस्ट नाही तक हम एवरी वीक. एव्हरी वीक गे हेअर कट करून को 2 week or 1 week. ಓಕೆ ಊಟ ಎಲ್ಲ ಆಯಿತು ಮಾಡಿ ನನಗೆ ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು ಈಗ ಕಾರ್ ವಾಶ್ ಮಾಡಬೇಕು ಅಂತ ಪಾಪ ಸೊ ಅವರು ತೆಗಿತಾ ಇದ್ದಾರೆ ಅಲ್ಲಿ ಸೊ ಈಗ ನಾನು ಮತ್ತು ನನ್ನ ಅಪ್ಪ ಕಾರ್ ವಾಶ್ ಮಾಡೋದು ಚಿಕ್ಕದಿಂದ ನನಗೆ ಒಂದು ಅಭ್ಯಾಸ ಮಾಡಿಕೊಟ್ಟದ್ದು ನನ್ನ ಅಪ್ಪ ಅಂದರೆ ಕಾರ್ ವಾಶ್ ಮಾಡೋದು ಅಂದರೆ ಎವ್ರಿ ಸಂಡೇ ನಾವು ಪೂಜೆಗೆ ಹೋಗೋಕ್ಕಿಂತ ಮುಂಚೆ ನನ್ನ ಅಪ್ಪ ಕಾರ್ ವಾಶ್ ಮಾಡ್ತಿದ್ರು ನಾನು ಅವರ ಜೊತೆ ಹಿಂದೆ ಹೋಗಿ ಏನಾದರೂ ಹೆಲ್ಪ್ ಬೇಕಾದ್ರೆಲ್ಲ ಮಾಡ್ತಾಯಿದ್ದೆ ಸೊ ಅದು ಅಭ್ಯಾಸ ಆಗಿ ನನಗೆ ಕಾರ್ ವಾಶ್ ಅಂದರೆ ತುಂಬ ಇಷ್ಟ ಕಾರ್ ವಾಶ್ ಆಗಿರ್ಬೋದು ಯಾವುದೇ ವೆಹಿಕಲ್ ಎಲ್ಲ ಮನೇಲಿ ಇರ್ತಿದ್ರೆ ನಾನು ಚೆಂದ ವಾಶ್ ಮಾಡ್ತಾ ಇರ್ತೇನೆ ಲೈಕ್ ಮಂತ್ಲಿ ಒನ್ಸ್ ಆದರೂ ಈಗ ಆಚೆ ಈಚೆ ಇದ್ದ ಕಾರಣ ಟೈಮೇ ಸಿಗೋದಿಲ್ಲ ನಮ್ಮ ಸ್ಕೂಟಿ ಕೂಡ ತೊಳಿಲಿಕ್ಕೆ ಇದಾದ ನಂತರ ನಾವು ಸ್ಕೂಟಿ ಕೂಡ ವಾಶ್ ಮಾಡಿದ್ವಿ ವಾಶ್ ಮಾಡಲಿಕ್ಕೆ ಹೋದದ್ದು ನಾನು ಸಹ ಅವರು ಸಹ ವಾಶ್ ಮಾಡೋದು ಅವರು ಮಾತ್ರ ನಾನೆಂತ ಮಾಡಿದೆ ಸರ್ಪ ತಗೊಂಡ್ವಾ ಶ್ಯಾಂಪು ತಗೊಂಡ್ವಾ ಬ್ರಷ್ ತಗೊಂಡ್ವಾ ಅಷ್ಟೇ ನನಗೆ ಸರ್ಪ ತಗೊಳ್ಳಿರೋದು ಓ ಮೇಡಮ್ ಅಮ್ಮ ಊಟ ಚಾ ಸೊ ಮನೆಯಿಂದ ಬಂದಾಯಿತು ಬಂದು ಸ್ವಲ್ಪ ಟೀ ಕುಡಿದು ಅಲ್ಲಿ ಸಹ ಟೀ ಕುಡಿದು ಇಲ್ಲಿ ಸಹ ಟೀ ಕುಡಿದು ಆಮೇಲೆ ನಾನಿವಾಗ ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಏನದು ಪುಳಿಯೋಗರೆ ಮಾಡಿದ್ದೆ ಸೊ ಅದನ್ನೇ ಮಧ್ಯಾಹ್ನ ವಿನಿಲ್ ತಿಂದ ಮತ್ತು ಸಾಂಬಾರು ಕೂಡ ಇತ್ತು ಅನ್ನ ಸಾಂಬಾರು ಕೂಡ ಮಾಡಿದ್ದಾನೆ ಸೊ ಈಗ ಮನೆ ಹೊರಗಡೆ ಹೋಗುವ ಅಂದರೆ ಜೋರು ಮಳೆ ಬರ್ತಾ ಉಂಟು ಮಳೆ ಹೊರಗಡೆ ಜೋರಾಗಿ ಮಳೆ ಬರ್ತಾ ಉಂಟು ಎಂತಾದರೂ ಮಾಡುವ ಅಂದರೆ ಬೋರ್ ಆಗ್ತಾ ಉಂಟು ಸೊ ಇನ್ನೇನು ಇಲ್ಲ ಇನ್ನು ಬೇಗ ಊಟ ಮಾಡಿ ಸ್ನಾನ ಮಾಡಿ ಮಲಗೋದು ಆಲ್ಮೋಸ್ಟ್ ಈಗ 6 ಗಂಟೆ 6:30 ಆಗ್ತಾ ಬಂತು ಇನ್ನೊಂದು 8:30ವರೆಗೆ ಹಾಗೆ ಟೈಮ್ ಪಾಸ್ ಸೀರೀಸ್ ಎಲ್ಲ ನೋಡ್ತಾ ಆಗುತ್ತೆ ಟೈಮ್ ಪಾಸ್ ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇರ್ತೀನಿ ಸೊ ನಿಮಗೆ ತುಂಬ ಜನ ಈಗಿನ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋನಿಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್